ನಮಸ್ಕಾರ ವೀಕ್ಷಕರೇ, ಲತಾಸ್ ಕುಕಿಂಗ್ ಡೈರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವಾಗಲಂತೂ ತುಂಬಾನೇ ಮಳೆ ಬರ್ತಾ ಇದೆ. ಈ ರೀತಿ ಮಳೆ ಬರುವಾಗ ಏನಾದರೂ ಬಿಸಿ ಬಿಸಿ ಬಜ್ಜಿ ಇದ್ದರೆ ತುಂಬಾನೇ ಚೆನ್ನಾಗಾಗುತ್ತೆ. ನಾನಿವತ್ತು ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಒಂದು ಬಜ್ಜಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅದೇನಂತಂದರೆ ಜೀಗುಜ್ಜೆ ಬಜ್ಜಿ ಅಥವಾ ಬೇರು ಹಲಸಿನಕಾಯಿ ಬಜ್ಜಿ. ಸಾಮಾನ್ಯ ಈ ಮಳೆಗಾಲದಲ್ಲಿ ನಮ್ಮ ಕಡೆ ಈ ರೀತಿ ಬೇರು ಹಲಸಿನಕಾಯಿ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಇದನ್ನು ಬಳಸ್ಕೊಂಡು ಬಜ್ಜಿ, ಸಾಂಬಾರ್ ಮತ್ತು ತುಂಬಾನೇ ಪೋಡಿ ಈ ರೀತಿ ತುಂಬಾನೇ ಅಡುಗೆಗಳನ್ನು ಮಾಡ್ತಾರೆ. ಅದರಲ್ಲಂತೂ ಇದರ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆಯೇ ಬಹಳ ಬೇಗವಾಗಿ ಕೂಡ ಮಾಡ್ಕೋಬಹುದು. ಬನ್ನಿ ಹಾಗಿದ್ರೆ ಇವತ್ತು ಈ ಒಂದು ಬೇರು ಹಲಸಿನಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹೀಗೆ ನಾನು ಇವಾಗ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಒಂದು ಬೇರೆ ಹಲಸಿನಕಾಯಿನ ತೆಗೆದು ಅದನ್ನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಸ್ಲೈಸ್ ಮಾಡ್ಕೊಳ್ಳುವಾಗ ತುಂಬಾನೇ ತೆಳ್ಳಗನು ಮಾಡ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪ ತಿಕ್ಕಾಗಿರುವಂಥ ಸ್ಲೈಸನ್ನು ಮಾಡ್ಕೊಳ್ಬೇಕು. ಅದನ್ನು ನೀರಲ್ಲಿ ಹಾಕಿಟ್ಕೊಳ್ಬೇಕು. ಏಕಂತಂದರೆ ನೀರಲ್ಲಿ ಹಾಕಿಟ್ರೆ ಅದರ ಕಲರ್ ಚೇಂಜ್ ಆಗಲ್ಲ. ನಂತರ ಇದಕ್ಕೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅರಿಶಿಣದ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರು. ನಂತರ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಅಜ್ವೈನವನ್ನು ಹಾಕಿದ್ದೀನಿ. ಅಜ್ವೈನ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಸ್ವಲ್ಪ ಈ ಎಸಿಡಿಟಿ, ಅಜೀರ್ಣ ಸಮಸ್ಯೆ ಇರೋರಿಗೂ ತುಂಬಾ ಒಳ್ಳೆಯದಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗನೇ ನೋಡ್ಕೊಂಡು ನೀರನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದರ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಬ್ಯಾಟರ್ ಕೂಡ ಅಷ್ಟೇ ಸ್ವಲ್ಪ ತಿಕ್ಕಾಗಿರಬೇಕು. ಮಾಮೂಲಿ ನಾವೀಗ ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡುವಾಗ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ ಮಾಡ್ಕೋತೀವಲ್ಲ, ಅದೇ ರೀತಿ ಸ್ವಲ್ಪ ಈ ಪೋರಿಂಗ್ ಕನ್ಸಿಸ್ಟೆನ್ಸಿಲಿ ಇರುವಂಥ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಇಷ್ಟ ಆದರೆ ಈ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಬ್ಯಾಟರ್ ರೆಡಿಯಾಗಿದೆ. ನಂತರ ನಾನು ಇವಾಗ ಇಲ್ಲಿ ಬಜ್ಜಿಯನ್ನು ಕರೆದುಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬ್ಯಾಟರ್ ಹಾಗೆಯೇ ಈ ಸ್ಲೈಸ್ ಮಾಡಿಟ್ಟಿರುವ ಜೀಗುಜ್ಜೆಯನ್ನು ಇಟ್ಕೊಂಡಿದ್ದೀನಿ. ನಂತರ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದೇ ಸ್ಲೈಸನ್ನು ತೆಗೆದು ಅದನ್ನು ಈ ರೀತಿ ಕಡಲೆ ಹಿಟ್ಟಿನ ಒಂದು ಬ್ಯಾಟರಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಇದನ್ನು ಕರಿತಾ ಇದ್ದೀನಿ. ಕರಿಯುವಾಗ್ಲೂ ಅಷ್ಟೇ ಫ್ಲೇಮನ್ನು ನಾನು ಇವಾಗ ಮೀಡಿಯಮ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು 2 ಬದಿಗೂ ಹೊಂಬಣ್ಣ ಬರುವಷ್ಟೊತ್ತು ಇದನ್ನು ಕರೆದುಕೊಳ್ತಾ ಇದ್ದೀನಿ. ಈ ಎಣ್ಣೆನಲ್ಲಿ ಬಬಲ್ಸ್ ಬರೋದೆಲ್ಲ ಕಮ್ಮಿಯಾಗಿ ಈ ರೀತಿ ಇದು ಹೊಂಬಣ್ಣಕ್ಕೆ ತಿರುಗ್ತಾ ಇದ್ದರೆ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ. ನಂತರ ನಾನಿವಾಗ ಇದನ್ನು ತೆಗೆದು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಬಜ್ಜಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದೆ ಅಂತ. ಈ ಒಂದು ಜೀಗುಜ್ಜೆ ಒಂದಿದ್ರೆ ಆರಾಮಾಗಿ 5 ರಿಂದ 10 ನಿಮಿಷದಲ್ಲಿ ಟೀ ಟೈಮ್ಗೆ ಈ ರೀತಿ ಟೇಸ್ಟಿಯಾಗಿರುವಂಥ ಬಜ್ಜಿಯನ್ನು ರೆಡಿ ಮಾಡ್ಕೋಬೋದು. ಇವಾಗ ಸಿಂಪಲ್ ಆಗಿ ರೆಡಿ ಆಗುವಂತಹ ಜೀಗುಜ್ಜೆ ಅಥವಾ ಬೇರು ಹಲಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಈ ಒಂದು ಮಳೆಗಾಲದಲ್ಲಿ ಸಂಜೆ ಹೊತ್ತು ಟೀ ಅಥವಾ ಕಾಫಿ ಜೊತೆ ಈ ರೀತಿ ಬಜ್ಜಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ಸಿಂಪಲ್ ಬಜ್ಜಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.